ತುಳುಕುವುದಿಲ್ಲ. ಗಾದೆ ವೇದಕ್ಕೆ ಸಮ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಈ ಗಾದೆ ಮಾತು ಮಹತ್ವದ್ದಾಗಿದೆ. ದೇವರ ಪೂಜೆಗೆ ತುಂಬಿದ ಕೊಡವನ್ನೇ ಬಳಸಲಾಗುತ್ತದೆ. ಈ ಗಾದೆ ಮಾತಿನ ಒಳಾರ್ಥವೇನೆಂದರೆ, ಪೂರ್ಣ ತುಂಬಿದ ಕೊಡ ತುಳುಕುವುದಿಲ್ಲ, ಅರ್ಧಮರ್ಧ ಕೊಡ ತುಳುಕುತ್ತದೆ, ಮೈ ಮೇಲೆ ಚೆಲ್ಲುತ್ತದೆ, ಬಟ್ಟೆ ಒದ್ದೆಯಾಗುತ್ತದೆ. ಹಾಗೆಯೇ ಅರ್ಧ ಕೊಡ ತುಳುಕಿ ತುಳುಕಿ ನೀರು ಖಾಲಿಯಾಗುತ್ತದೆ. ಅರ್ಧ ಕೊಡ ಹೇಗೆ ಖಾಲಿಯಾಗುತ್ತದೆಯೋ ಅರ್ಧ ತಿಳಿದ ವ್ಯಕ್ತಿಯ ತಲೆಯೂ ಸಹ ಖಾಲಿಯಾಗಿಯೇ ಇರುತ್ತದೆ. ಯಾವ ವ್ಯಕ್ತಿಯೂ ಪರಿಪೂರ್ಣನಲ್ಲ, ಆದರೆ ವ್ಯಕ್ತಿಯಲ್ಲಿ ಅಗಾಧ ಜ್ಞಾನ, ಪಾಂಡಿತ್ಯ, ಕಲೆಗಾರ, ಭಾಷಣಕಾರ, ಸಂಗೀತಗಾರ ಇವರು ಜ್ಞಾನವನ್ನು ಹೊಂದಿದ್ದರೂ ಜಂಬ ಕೊಚ್ಚಿಕೊಳ್ಳದೆ ಶಾಂತ ಸ್ಥಿತಿಯಲ್ಲಿಯೇ ಇರುತ್ತಾರೆ. ತಮ್ಮಲ್ಲಿಯ ಜ್ಞಾನ ಪ್ರದರ್ಶಿಸಿ ಮೆಚ್ಚುಗೆ ಮತ್ತು ಜನರ ಗೌರವವನ್ನ ಪಡೆದುಕೊಳ್ಳುತ್ತಾರೆ. ತಿಳಿದುಕೊಂಡವರು ತಪ್ಪು ಮಾಡಲು ಸಾಧ್ಯವಿಲ್ಲ. ಅವರು ಎಷ್ಟೇ ಜ್ಞಾನ ಹೊಂದಿದ್ದರೂ ದುರಹಂಕಾರಿಗಳಾಗಿರುವುದಿಲ್ಲ. ಎಲ್ಲ ತಿಳಿದಿದ್ದರೂ ಏನು ತಿಳಿದಿಲ್ಲ ಎಂದುಕೊಂಡೇ ಸರ್ವರಿಂದ ಕಲಿತು ಸಾಗರದಷ್ಟು ಜ್ಞಾನವನ್ನ ಪಡೆಯುತ್ತಿರುತ್ತಾರೆ. ಆದರೆ ಅರ್ಧ ತಿಳಿದಿರುವವರು ದುರಹಂಕಾರಿಗಳಾಗಿರುತ್ತಾರೆ. ಏನೂ ತಿಳಿಯದೆ ಎಲ್ಲ ತಿಳಿದಿದೆ, ಎಲ್ಲವೂ ಅವರಿಂದಲೇ ಎಂದು ಬೀಗುತ್ತಿರುತ್ತಾರೆ. ಎಲ್ಲ ತಿಳಿದವನು ತೂಕದ ಮಾತನ್ನಾಡುತ್ತಾನೆ. ವ್ಯಕ್ತಿತ್ವವೂ ಸಹ ತೂಕದಿಂದ ಕೂಡಿರುತ್ತದೆ. ನಡೆ ನುಡಿ ಎಲ್ಲದರಲ್ಲೂ ಇನ್ನೊಬ್ಬರಿಗೆ ಮಾದರಿಯಾಗಿರುತ್ತಾನೆ. ಅರ್ಧ ತಿಳಿದ ವ್ಯಕ್ತಿಯ ಮಾತು ಕೇಳಿಸಿಕೊಳ್ಳಲು ಆಗುವುದಿಲ್ಲ. ತನ್ನದೇ ಸರಿಯೆಂದು ವಾದ ಮಾಡುತ್ತಿರುತ್ತಾರೆ. ಉತ್ತರ ಕುಮಾರನ ಪೌರುಷ ಒಲೆ ಮುಂದೆ ಅನ್ನೋ ಹಾಗೆ ಅರ್ಧ ತಿಳಿದ ವ್ಯಕ್ತಿಯ ವಿದ್ವತ್ತು ಇಲ್ಲದೆ ಬೇರೆಯವರ ಮುಂದೆ ಅಪಹಾಸ್ಯಕ್ಕೊಳಗಾಗುತ್ತಾರೆ. ತುಂಬಿದ ಕೊಡದ ಹಾಗೆ ಜ್ಞಾನವನ್ನ ಎಲ್ಲಾ ಮೂಲಗಳಿಂದ ತಿಳಿದುಕೊಳ್ಳಬೇಕು. ಖಾಲಿ ಕೊಡವಾಗಿಯೇ ಜ್ಞಾನ ಸಂಗ್ರಹಿಸಬೇಕು. ಬಡಾಯಿ ಕೊಚ್ಚಿಕೊಳ್ಳಬಾರದು. ತುಂಬಿದ ಕೊಡದ ಹಾಗೆ ವ್ಯಕ್ತಿತ್ವವೂ ಇರಬೇಕು ಎಂಬುದು ಈ ಗಾದೆ ಮಾತಿನ ಅರ್ಥವಾಗಿದೆ. ಈ ಗಾದೆ ಮಾತು ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.